ಹಾಯ್ ಫ್ರೆಂಡ್ಸ್, ನಮಸ್ಕಾರ ನಿಮ್ಮೆಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಮಾಡ್ತಾ ಇರೋದು ಮೋದಕ, ಗಣೇಶನಿಗೆ ಪ್ರಿಯವಾದ ಕರಿದ ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡೋದು, ಪದಾರ್ಥಗಳು ಏನೇನು ಬೇಕು ಬನ್ನಿ ನೋಡ್ಕೊಳ್ಳೋಣ. ಮೊದಲನೇದಾಗಿ 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1/4 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಬೇಕು, ಸ್ವಲ್ಪ ಬೆಲ್ಲದ ಪುಡಿ, ಸ್ವಲ್ಪ ಹುರಿದಿರೋ ಬಿಳಿ ಎಳ್ಳು ಮತ್ತು ಸ್ವಲ್ಪನೇ ಕಪ್ಪೆಳ್ಳು, ಇದು ಹುರಿದ ಶೇಂಗಾ, ಇದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ, ಇದು ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ಪಿಸ್ತಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಇದು ಕೊಬ್ಬರಿ ತುರಿದಿರೋದು ಒಣ ಕೊಬ್ಬರಿ, ಇದು ಪುಟಾಣಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಫಸ್ಟಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ಪು ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ, 2 ಅಥವಾ 3 ಸ್ಪೂನ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪನ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ತುಪ್ಪ ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಮೋದಕ. ತುಂಬ ಬೇಗನೆ ಮಾಡ್ಕೋಬೋದು. ಈಗ ನೋಡಿ, ಇದು ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ, ಪ್ಲೇಟ್ ಮುಚ್ಕೊಂಡ್ಬಿಡೋಣ. ನೋಡಿ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಣ ಕೊಬ್ಬರಿ ತುರಿದಿರೋದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಈ ಬೆಲ್ಲದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದು ಗೋಡಂಬಿ, ಬಾದಾಮಿ, ಪಿಸ್ತಾ ಕಟ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಹಾಗೆ ಇದು ಹುರಿದಿರೋ ಶೇಂಗಾ, ಇದು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದು ಪುಟಾಣಿ, ಇದು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದು ಎಳ್ಳು ಹುರಿದಿರೋದು, ಬಿಳಿ ಎಳ್ಳು, ಸ್ವಲ್ಪನೇ ಕಪ್ಪು ಎಳ್ಳು, ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ. ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಗಣೇಶನಿಗೆ ಇಷ್ಟವಾದಂತಹ ಪದಾರ್ಥಗಳು ಇವು. ಒಣ ಕೊಬ್ಬರಿ, ಶೇಂಗಾ, ಪುಟಾಣಿ, ಎಳ್ಳು ಮತ್ತು ಬಾದಾಮಿ, ಗೋಡಂಬಿ, ಪಿಸ್ತಾ ಇವೆಲ್ಲ ಗಣೇಶನಿಗೆ ತುಂಬ ಪ್ರಿಯವಾದ ಪದಾರ್ಥಗಳು. ಇವು ಪಾಕ ಮಾಡೋದು ಬೇಡ ಮತ್ತು ಮಿಕ್ಸಿ ಮಾಡ್ಕೊಳ್ಳೋದು ಬೇಡ, ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಮೋದಕ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಮೋದಕ ಮಾಡೋದಕ್ಕೆ. ನಿಮಗೆ ಯಾವ ಸೈಜ್ ಬೇಕು, ಚಿಕ್ಕದಾದರೆ ಚಿಕ್ಕದು, ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನು ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಲಟ್ಸ್ಕೊಳ್ಳೋಣ. ಈಗ ಇದರಲ್ಲಿ ನಾವು ಈ ಮಿಶ್ರಣನ ತುಂಬಿಕೊಳ್ಳೋಣ. ಈಗ ಇದನ್ನು ಜಾಯಿಂಟ್ ಮಾಡ್ತಾ ನಿಧಾನಕ್ಕೆ ನೀವು ಮೋದಕನ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ. ಈಗ ಇವೆಲ್ಲವನ್ನು ನಿಧಾನಕ್ಕೆ ಇದು ಹೊರಗಡೆ ಬರಲಾರ್ದ ಹಾಗೆ ಎಲ್ಲವನ್ನು ಸೇರಿಸಿ ನೋಡಿ, ಈ ಥರ ಶೇಪ್ ನೋಡಿ. ಈಗ ಮೋದಕ ರೆಡಿಯಾಗಿದೆ. ಹಾಗೆ ಇನ್ನೊಂದು ಅದೇ ರೀತಿ
ತೋರಿಸ್ತೀನಿ. ಇದೇ ರೀತಿ ಎಲ್ಲವನ್ನೂ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ. ಈಗ ಈ ಮಿಶ್ರಣನ ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು ಸೈಡ್ಗೆಲ್ಲ. ತುಂಬ ಅರ್ಜೆಂಟಿಗೆ ಇದನ್ನು ಬೇಗ ಮಾಡ್ಕೋಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಓಡಾಡ್ಕೊಂಡು ತಿಂತಾರೆ. ನೋಡಿ, ಈ ಥರ ರೌಂಡಾಗಿ ಶೇಪ್ ಕೊಡಿ. ನೋಡಿ, ಮೋದಕ ರೆಡಿ. ನೋಡಿ, ಎಲ್ಲವನ್ನು ಮೋದಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿ ಕರೆದುಕೊಳ್ಳೋಣ. ನೋಡಿ, ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಈ ಮೋದಕನ ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಇದನ್ನು ತಿರುಗಿಸ್ತಾ ಸ್ವಲ್ಪ ಕೆಂಪಾಗೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಚೆನ್ನಾಗಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಮೋದಕ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡುತ್ತೆ, ಒಳಗೆ ಬೆಂದಿರಲ್ಲ. ಸೊ ಮೀಡಿಯಂ ಫ್ಲೇಮಲ್ಲಿ ಇರಲಿ. ನೋಡಿ, ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇದು ತುಂಬ ಬೇಗ ಆಗುತ್ತೆ. ತುಂಬ ಟೈಮ್ ಇಲ್ಲ ನಮಗೆ ಮೋದಕ ಮಾಡೋಕ್ಕೆ ಅನ್ನೋರಿಗೆ ಈ ರೀತಿ ಮಾಡ್ಕೊಳ್ಳಿ. ತುಂಬ ಬೇಗನೆ ಮಾಡುವಂಥ ಮೋದಕ ಇದು. ಕರಿದ ಮೋದಕ ತುಂಬ ಸುಲಭವಾಗಿ ಮಾಡ್ಕೋಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿ, ಈಗ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ರೆಡಿಯಾಗಿದೆ ಮೋದಕ. ನೋಡಿ ಫ್ರೆಂಡ್ಸ್, ಗಣೇಶ ದೇವರಿಗೆ ಪ್ರಿಯವಾದ ಕರಿದ ಮೋದಕ ರೆಡಿಯಾಗಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ದೇವರಿಗೆ ನೈವೇದ್ಯವಾಗಿ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮನೇಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.